ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತುಮಕೂರಿನ ಟೌನ್ ಹಾಲ್ ಮುಂದೆ ಹೋರಾಟ ಇದು. ಬಿಜೆಪಿಯಿಂದ ಗೂಂಡಾ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಬಿಜೆಪಿಯ ಹೋರಾಟ ಇದು. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಭಾವನೆಯನ್ನ ಅಭಿವೃದ್ಧಿಗೊಳಿಸಿಕೊಂಡು ದೇಶದಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನಿಟರ್ ಮಾಡಬೇಕಾಗಿತ್ತು ಯಾವ ವಿರೋಧ ಪಕ್ಷ. ಜಿಪಿ ಜ್ಯೋತಿ ಗಣೇಶನ್ ಅವರು ಮಾತಾಡಬೇಕಾಗಿ ಕೇಳ್ಕೊತೀವಿ. ನೀಟಿನ ಒಂದು ಪ್ರಶ್ನೆ ಸೋರಿಕೆಯನ್ನ ಇಟ್ಕೊಂಡು ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಏನೆಲ್ಲ ಒಂದು ಅನಾಹುತಗಳು ಆಗ್ತಾ ಇರೋದನ್ನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ವಿರೋಧಿಸಿ ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಹೋಗಿ ಲಗ್ಗೆ ಇಡೋದು, ಪ್ರಜಾಸತ್ತಾತ್ಮಕವಾಗಿರುವಂತಹ ಇನ್ಸ್ಟಿಟ್ಯೂಷನ್ ಮೇಲೆ ಲಗ್ಗೆ ಇಡಕೊಳ್ತಿರುವಂತದ್ದು, ಇದನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇರಬಹುದು, ಅವರ ಇಂಡಿಯಾ ಅಲಯನ್ಸ್ ಅವರ ಒಂದು ನಡತೆ. ಯಾಕಂದ್ರೆ ಒಂದು ದೇಶದಲ್ಲಿ ಯಾವ ರೀತಿ ಅಪೋಸ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಫ್ರೀಡಂ ಪಾರ್ಕ್ ಇದೆ. ನಾವು ವಿಧಾನಸೌಧ ಮುತ್ತಿಗೆ ಹಾಕಕ್ಕಾಗ್ತದ? ಏನಾರ ಒಂದು ನಮಗೆ ಬೇಜಾರಾಯಿತು ಅಂದ್ರೆ ಗಾಂಧಿ ಪ್ರತಿಮೆ ಇದೆ, MLA ಅಲ್ಲಿ ಬಿಡ್ತಾರೆ. ವಿಧಾನಸೌಧದ ಪಕ್ಕದಲ್ಲಿರುವಂತಹ ಫ್ರೀಡಂ ಪಾರ್ಕ್ ನಲ್ಲಿ ನಾವು ವಾರಗಟ್ಟಲೆ ಕೂತ್ಕೋಬಹುದು. ಡೆಲ್ಲಿನಲ್ಲೂ ಕೂಡ ಜಂತರ್ ಮಂತರ್ ಇದೆ. ಆದರೆ ಇವರು ವ್ಯವಸ್ಥಿತವಾಗಿ ದೇಶನ ಅಸ್ಥಿರಗೊಳಿಸಕ್ಕೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಹಿನ್ನೆಲೆ ಬರುತ್ತೆ ಮುಂದಕ್ಕೆ. ಏನೆಲ್ಲ ಅವ್ರು ಯಾರ್ಯಾರು ಬ್ಯಾಕಪ್ ಇದೆ ಅಂತ ಹೇಳಿ ಪೂರ್ತಿ ಎಲ್ಲ ವಿದ್ರೋಹಕ ಶಕ್ತಿಗಳು, ದೇಶದ ತುಕಡೆ ಗ್ಯಾಂಗ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲರೂ ಕೂಡ ಸೇರ್ಕೊಂಡು ನರೇಂದ್ರ ಮೋದಿ ಅವರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ ಈ ಒಂದು ಹೋರಾಟನ ದೇಶದ ಜನತೆಯ ಒಂದು ದಾರಿ ತಪ್ಪಿಸೋದಕ್ಕೆ ಹೊರಟಿದ್ದಾರೆ. ಅದನ್ನ ಖಂಡಿಸಿ ಏನು ನೆನ್ನೆನೂ ಕೂಡ ನಮ್ಮ ಪಕ್ಷದ ಮುಖಂಡರು ಮಾಡಕ್ ಹೋದ್ರು ಆ ಒಂದು ಪ್ರತಿಭಟನೆ, ಅವರಿಗೆ ಮೊಟ್ಟೆ ಎಸೆಯೋದು, ಇದು ಸದ್ಯ ಈಗ ನಡೀತಾ ಇರುವಂತದ್ದು ಮೊಟ್ಟೆ ರಾಜಕೀಯಕ್ಕೂ ಬಂದು ನಿಂತಿದೆ. ಈಗ ಅವ್ರ ಮೇಲೆ ಇವ್ರು ಮೊಟ್ಟೆ ಎಸೆಯೋದು, ಇವ್ರ ಮೇಲೆ ಅವ್ರು ಮೊಟ್ಟೆ ಎಸೆಯೋದು, ಅವ್ರ ಕಚೇರಿಗೆ ಹೋಗಿ ಇವ್ರು ಹೋಗಿ ಮುತ್ತಿಗೆ ಹಾಕೋದು, ಇವ್ರ ಕಚೇರಿಗೆ ಅವ್ರು ಹೋಗಿ ಮುತ್ತಿಗೆ ಹಾಕೋದು, ಈ ರಾಜಕೀಯ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಸದ್ಯ ತುಮಕೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಇವತ್ತು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ತುಮಕೂರಿನ ಟೌನ್ ಹಾಲ್ ಮುಂದೆ ಒಂದ್ ಕಡೆ ಶಿವಮೊಗ್ಗದಲ್ಲಿ ನೋಡ್ತಾ ಇದ್ವಿ, ಬಿಜೆಪಿ ಕಚೇರಿಗೆ ಹೋಗಿ ಅಲ್ಲಿ ಚೇರು ಮೇಜು ಏನಿದ್ರು ಅದನ್ನ ಎತ್ತಿ ಬಿಸಾಕ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಶಿವಮೊಗ್ಗದಲ್ಲೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಕಚೇರಿಗೆ ಹೋಗಿ ಕಾಂಗ್ರೆಸ್ನ ಫ್ಲೆಕ್ಸು, ಅಲ್ಲಿರುವಂತಹ ಪೀಠೋಪಕರಣಗಳನ್ನ ಎತ್ತಿ ಒಗಿತಾ ಇದ್ದಾರೆ.